50K ಆಗಿರೋ ನಮ್ ಚೋಟಮ್ಮರಿಗೆ ಎಷ್ಟು ಗಿಫ್ಟ್ ಕೊಟ್ಟೆ ಗೊತ್ತಾ? ಕಂಗ್ರಾಚುಲೇಷನ್ಸ್ ಫಾರ್ 50K. ಇವತ್ತು 4 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಏನಾಯ್ತು ಗೊತ್ತಾ? ಏನೂ ಆಗಿಲ್ಲ. ನಮ್ ಚೋಟಮ್ಮರಿದು 50K ಆಗಿರೋದ್ರಿಂದ ಅವಳಿಗೆ ಸೆಲೆಬ್ರೇಷನ್ ಮಾಡ್ಸೋಣ ಅಂತ ರೆಡಿ ಆಗಿದ್ದೆ. 50K ಮಾಡೋದು ಅಷ್ಟು ಸುಲಭ ಅಲ್ಲ, ಬಟ್ ಆಗಿದೆ ಅಂದ್ಮೇಲೆ ಅದ್ರ ತಕ್ಕನಂಗೆ ಒಂದು ಸೆಲೆಬ್ರೇಷನ್ ಇರಲೇಬೇಕು. ಏನಕ್ಕೆ ನಾನು ಸೆಲೆಬ್ರೇಷನ್ ನ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಅಟ್ ದ ಸ್ಟೇಜ್ ಆಫ್ ಬೆಳಿತಿರೋ ಟೈಮ್ ಅಲ್ಲಿ ಕಷ್ಟಪಟ್ಟು 10K ಮಾಡಿದಾಗ 10K 20K 30K ಈ ತರ ಆದಾಗ, ಸೊ ಯಾರಾದ್ರೂ ಒಬ್ರು ನನಗೂ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಆನೆಸ್ಟ್ಲಿ ನೀವು ನಂಬಲ್ಲ, ಎಷ್ಟು ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅಂದ್ರೆ ಇದಕ್ಕೂ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. 10K ಆಗ್ಲಿಲ್ಲ, ಯಾರು ಕೂಡ ಸೆಲೆಬ್ರೇಷನ್ ಮಾಡಲಿಲ್ಲ. ಹೋಗ್ಲಿ ಪರವಾಗಿಲ್ಲ, 50K ಆದ್ರೂ ಯಾರಾದ್ರೂ ಮಾಡ್ತಾರೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ 50K ಆದಾಗ್ಲೂ ಒಂದು ಚೂರು ಸೆಲೆಬ್ರೇಷನ್ ಇಲ್ಲ. ಸೊ ಏನಂದ್ರೆ, ನನ್ನ ಹೈ ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತು ಹಂಗೆ ಫುಲ್ ಕೆಳಗಡೆ ಹೊಂಟಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದ ಎಕ್ಸ್ಪೆಕ್ಟೇಷನ್ ಹೀಗಿರಲ್ಲ. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಎ ಲಾಟ್. ಅಲ್ಲಿಂದ ಡಿಸೈಡ್ ಮಾಡಿದೆ ಸೊ ನನಗಾಗಿರೋ ಫೀಲಿಂಗು ಬೇರೆ ಯಾರಿಗೂ ಕೂಡ ಆಗ್ಬಾರ್ದು. ಅವ್ರು 10K ಮಾಡ್ತಾರೋ 20K ಮಾಡ್ತಾರೋ ಸೆಲೆಬ್ರೇಷನ್ ಅಂತೂ ಮಾಡ್ಲೇಬೇಕು. ಇದನ್ನೆಲ್ಲ ಹೇಳ್ಬೇಕನ್ಸ್ತು, ಹೇಳ್ದೆ ಅಷ್ಟೇ. ಈಗ ನಮ್ ಚೋಟಮ್ಮರಿಗೆ ಏನೇನೆಲ್ಲ ಗಿಫ್ಟ್ ತಗೊಂಡಿದ್ದೀನಿ, ಎಷ್ಟು ಗಿಫ್ಟ್ ನಮ್ ಚೋಟಮ್ಮರಿಗೆ ಕೊಡ್ತಾ ಇದೀನಿ ಅಂತ ಕಂಪ್ಲೀಟ್ ವ್ಲಾಗ್ ಯೂಟ್ಯೂಬ್ ಅಪ್ಲೋಡ್ ಮಾಡಿದೀನಿ, ಚೆಕ್ ಮಾಡಿ. ಹಾಗೆ ಎಕ್ಸ್ಪೆಕ್ಟೇಷನ್ ಬಗ್ಗೆ ತಿಳಿಸಿದ್ನಲ್ಲ, ಅದು ನಿಮ್ಗೂ ಕೂಡ ಈ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಅಂತ ತಿಳಿಸಿ.